ಎಲ್ಲ ಅನ್ನದಾತರಿಗೂ ನಮಸ್ಕಾರ. ಓಕೆ, ಐಲ್ ಕಮ್ ಟು ದ ಮೇನ್ ಪಾಯಿಂಟ್. ಏನಪ್ಪ ಅಂದರೆ ಡೆವಿಲ್, ಎಸ್ ದರ್ಶನ್ ಸರ್ ಅವರ ಸಿನಿಮಾ ಅದ್ಭುತವಾಗಿ ಬಂದಿದೆ, ಹೌಸ್ಫುಲ್ ಎಲ್ಲ ಕಡೆ. ಸೊ ಅದು ಬಿಟ್ಟರೆ ಇನ್ನೊಂದು ಮ್ಯಾಟ್ರ್ ಏನು ಬಂದಿದೆ ಅಂದರೆ ದರ್ಶನ್ ಅವರು ರಾಜಕೀಯಕ್ಕೆ ಹೋಗ್ತಾರಾ, ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ ಹೊರಗಡೆ ಬಂದ ಮೇಲೆ? ಇದು ಸುಮಾರು ಜನ ಪ್ರಶ್ನೆಗಳು ಹಾಕ್ತಾ ಇದ್ದಾರೆ. ಅಭಿಮಾನಿ ದೇವರುಗಳು ಕೂಡ ಹೇಳ್ತಾ ಇದ್ದಾರೆ ನಮ್ಮ ಬಾಸು ಹೋಗಬೇಕು, ರಾಜಕೀಯಕ್ಕೆ ಇಳಿಬೇಕು ಅಂಥೇಳಿ. ಸೊ ಇದಕ್ಕಿಂತ ಮುಂಚೆ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಂದರೆ, ಇವರು ರಾಜಕೀಯಕ್ಕೆ ಹೋಗ್ತೀನಂತಲೇ ಇವ್ರನ್ನ ಯಾವುದೋ ಒಂದು ಕೇಸಲ್ಲಿ ಫಿಟ್ ಮಾಡಿದ್ರ ಅನ್ನೋದು ಇನ್ನು ಕೆಲವು ಜನ ಹೇಳ್ತಾವ್ರೆ. ಎಸ್, ಇದು ನಿಜವಾದ ಮಾತು. ಸುಮಾರು ಜನ ಹೇಳ್ತಾ ಇರೋದು ದೊಡ್ಡ ರಾಜಕಾರಣಿಗಳ ಕೈವಾಡ ಇದೆ ಇವರು ಒಳಗೆ ಹೋಗೋದಕ್ಕೆ, ಅದು ಕಾರಣ ಇದೆ ಅಂಥೇಳಿ ಇನ್ನು ಕೆಲವರು ಹೇಳ್ತಾ ಇದ್ದಾರೆ. ಆಯಿತಾ, ದರ್ಶನ್ ಸರ್ ಅವರು ರಾಜಕೀಯಕ್ಕೆ ಹೋಗ್ತಾರೆ, ರಾಮನಗರದಲ್ಲಿ ನಿಂತ್ಕೋಬೇಕಾಗಿತ್ತು ದರ್ಶನ್ ಅವರು. ಎಸ್, ರಾಮನಗರದಲ್ಲಿ ನಿಂತ್ಕೋಬೇಕಾಗಿತ್ತು. ಇನ್ನು ಸುಮಲತಾ ಮೇಡಮ್ ಅವ್ರಿಗೆ ಸಪೋರ್ಟ್ ಮಾಡಿದರು ತುಂಬ. ಸೊ ಇವ್ರ ಬೆಂಬಲ ತುಂಬ ಇತ್ತು ಸುಮಲತಾ ಮೇಡಮ್ ಅವ್ರಿಗೆ. ಹೀಗಾಗಿ ಇವ್ರಿಗೆ ಮೊದಲೇ ಸ್ಕೆಚ್ ಮಾಡ್ತಾಯಿದ್ರು ದೊಡ್ಡ ದೊಡ್ಡ ರಾಜಕಾರಣಿಗಳ ಕೈವಾಡ ಇದೆ ಅನ್ನೋದು ಕೂಡ ಬರ್ತಾ ಇದೆ ಮಾಹಿತಿ. ಎಸ್, ರಾಮನಗರಕ್ಕೆ ನಿಂತ್ಕೋಬೇಕಾಗಿತ್ತು ದರ್ಶನ್ ಸರ್ ಅವರು ಅಂಥೇಳಿ ಬರ್ತಾ ಇದೆ. ಇನ್ನು ಅಭಿಮಾನಿ ದೇವರುಗಳು ಥಿಯೇಟ್ರ್ ಹತ್ರ ಬಂದವ್ರಲ್ಲ, ನಮ್ಮ ಬಾಸು ಹೋಗೇ ಹೋಗ್ತಾರೆ ರಾಜಕೀಯಕ್ಕೆ ಕಾಲು ಇಟ್ಟೇ ಇಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಹೊರಗಡೆ ಬಂದಮೇಲೆ. ಎಸ್, ನೋಡಬೇಕು ಏನಾಗುತ್ತೆ ಏನೋ ಗೊತ್ತಿಲ್ಲ. ಒಟ್ಟು ಅವ್ರು ನಿಂತರೆ ಅವತ್ತಿನ ದಿವಸ ಅವರೇ ಸಿ ಎಮ್ ಅಂತ ಕೂಡ ಹೇಳಿದ್ದಾರೆ. ದರ್ಶನ್ ಅವ್ರು ರಾಜಕೀಯಕ್ಕೆ ನಿಂತರೆ ಅವರೇ ಸಿ ಎಮ್, ನಾವು ಗೆಲ್ಲಿಸ್ತೀವಿ ಅಂಥೇಳಿ ಅಭಿಮಾನಿ ದೇವರುಗಳು ಹೇಳಿರೋಂಥದ್ದು. ಇನ್ನು ಯತ್ನಾಳ್ ಸಾಹೇಬ್ರು ಹೇಳಿರೋಂಥದ್ದು, ಸಿದ್ದರಾಮಯ್ಯ ಸಾಹೇಬರು ಸೀಟ್ ಬಿಟ್ಕೊಡಲ್ಲ, ಡಿ ಕೆ ಅವರು ಸಿ ಎಮ್ ಆಗಲ್ಲ, ಬಿಟ್ಕೊಡಲ್ಲ. ಅವರು ಬಿಟ್ಕೊಡೋ ಸ್ಥಿತಿಯಲ್ಲೇ ಇಲ್ಲ. 5 ವರ್ಷ ನಾನೇ ಸಿ ಎಮ್ ಅಂತ ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ಬಿಟ್ಟವ್ರು ಬಾಯಿಂದ, ಆದಮೇಲೆ ಬಿಟ್ಕೊಡಲ್ಲ. ಯಾಕಂದರೆ ಹೈಕಮಾಂಡಾಗೆ ಇಷ್ಟ ಇಲ್ಲ ಡಿ ಕೆ ಸಾಹೇಬ್ರನ್ನ ಸಿ ಎಮ್ ಮಾಡೋಕ್ಕೆ ಅನ್ನೋದು ಇನ್ನು ಕೆಲವು ವಿಚಾರಗಳು ಬರ್ತಾಯಿದೆ. ಎಸ್, ಹೈಕಮಾಂಡಿಗೆ ಇಷ್ಟ ಇಲ್ಲ ಡಿ ಕೆ ಅವ್ರಿಗೆ ಬಿಟ್ಕೊಡೋಕ್ಕೆ. ಯಾಕಂದರೆ ಡಿ ಕೆ ಅವ್ರಿಗೇನು ಸಿ ಎಮ್ ಮಾಡಿಬಿಟ್ರೆ ಇವರು ಸಿದ್ದರಾಮಯ್ಯ ಅವ್ರ ಸೀಟಿಂದ ಏನಾದರೂ ಇಳಿದ್ರು ಅಂದರೆ ಕಾಂಗ್ರೆಸ್ ಸರ್ಕಾರ ಮೊಳ್ಚ್ಕೊಳ್ಳುತ್ತೆ, ಢಮಾರ್ ನೆಲ ಸಮಾನ ಆಗೋಗುತ್ತೆ. ಯಾಕಂದರೆ ಈಗ ಮೊದಲೇ ಇರೋದೇ 2 ಜಾಗದಲ್ಲಿ ಕಾಂಗ್ರೆಸ್ ಅನ್ನೋದು, ಒಂದು ತೆಲಂಗಾಣ, ಒಂದು ಕರ್ನಾಟಕದಲ್ಲಿ ಹವಾ ಇದೆ ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲೂ ಯಾವ ಸ್ಟೇಟ್ಗಳಲ್ಲೂ ಇಲ್ಲ ಅನ್ನೋ ಒಂದು ವಿಚಾರ. ಸೊ ಹೀಗಾಗಿ ಯತ್ನಾಳ್ ಅವ್ರು ಹೇಳೋ ಪ್ರಕಾರ ಸಿದ್ದರಾಮಯ್ಯ ಸಾಹೇಬ್ರನ್ನ ಬಿಡೋದಿಲ್ಲ, ಅವ್ರು ಬಿಟ್ಕೊಡಲ್ಲ, ಸಾಹೇಬರು ಸೀಟ್ ಬಿಟ್ಕೊಡಲ್ಲ, ಇವರು ಸಿ ಎಮ್ ಆಗಲ್ಲ. ಇನ್ನು ವಿಧಾನಸೌಧ ಸದನದಲ್ಲಿ ಸದಸ್ಯರು ಮಾತಾಡೋಕ್ಕೆ ಬಿಡ್ತಾಯಿಲ್ಲ. ಆರ್ ಅಶೋಕ್ ಸಾಹೇಬ್ರು ಹೇಳಿದ್ರು ನಾನು 1-1.5 ಅವರ್ ಮಾತಾಡಿ ಬಿಟ್ಕೊಟ್ಬಿಡ್ತೀನಿ ಅಂದರು. ಆದರೆ ಇಲ್ಲಿ ಮಾತಾಡೋಕ್ಕೆ ಬಿಡ್ತಾ ಇಲ್ಲ ನಮಗೆ. ಆರ್ ಅಶೋಕ್ ಸಾಹೇಬ್ರು ಹೇಳ್ತಾ ಇರೋದು, ನಾನಿನ್ನೂ ಏನು ಹೇಳೇ ಇಲ್ಲ, ಇದೇ ನನ್ನ ಹತ್ರ ಕಾಪಿ ಇದೆ, ಯಾರ್ಯಾರ ಬಗ್ಗೆ ಯಾರು ಎಷ್ಟೆಷ್ಟು ಏನು ತೊಗೊಂಡಿದ್ದಾರೆ, ಏನು ಮಾಡಿದ್ದಾರೆ ಏನಂತ ಹೇಳಬೇಕು ಅಂದರೆ ವಿರೋಧ ಪಕ್ಷದವರಿಗೆ ಅವಕಾಶನೇ ಕೊಡ್ತಾ ಇಲ್ಲ. ಹೌದು, ನಾವು ವಿರೋಧ ಪಕ್ಷದವರೇ, ಯಾಕಂದರೆ ಈಗ ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆಯಲ್ಲ, ನಾವು ವಿರೋಧ ಪಕ್ಷದವರೇ. ಹಂಗಾರೆ ನಮಗೆ ಮಾತಾಡೋಕ್ಕೆ ಬಿಡ್ತಾ ಇಲ್ಲ ಅಂದರೆ ಹೆಂಗೆ? ಸಿದ್ದರಾಮಯ್ಯ ಸಾಹೇಬ್ರು ಅವ್ರ ಥರ ನಾನೇನು ಕೆಟ್ಟದಾಗ ಏನು ಮಾತಾಡಿಲ್ಲ, ಇಲ್ಲಿ ಇನ್ನೂ ಮಾತಾಡೇ ಇಲ್ಲ ನಾನು. ಇನ್ನೂ ನಿಂತ್ಕೊಂಡು ಇಲ್ಲಿ ಕಾಪಿ ಐತಿ, ಇದ್ರ ಬಗ್ಗೆ ಹೇಳ್ತೀನಿ ಅನ್ನೋಟ್ರಲ್ಲೆಲ್ಲ ಎದ್ದು ನಿಂತ್ಕೊಂಡು ಕಿರ್ಚಾಡೋಕ್ಕೆ ಶುರು ಮಾಡಿಬಿಟ್ರೆ ಹೆಂಗೆ ಕಾಂಗ್ರೆಸ್ನವರು? ಅಂದರೆ ವಿರೋಧ ಪಕ್ಷದವ್ರು ಯಾರು ಏನೂ ಮಾತಾಡಬಾರ್ದು, ಯಾರು ಸರ್ಕಾರ ಐತೆ ಅವರೇ ಮಾತಾಡಬೇಕಾ ಅಂಥೇಳಿ ಆರ್ ಅಶೋಕ್ ಸಾಹೇಬರು ಪ್ರಶ್ನೆ ಮಾಡಿರೋಂಥದ್ದು ವಿಧಾನಸೌಧದಲ್ಲಿ. ಇನ್ನು ಆರ್ ಅಶೋಕ್ ಸಾಹೇಬ್ರು ಹೇಳಿರೋಂಥದ್ದು, ಟಿಫನು ಬ್ರೇಕ್ಫಾಸ್ಟು ಇಡ್ಲಿ ಚಿಕನ್ ತಿಂದುಬಿಟ್ರೆ ಈ ಚೇರ್ ಕಿತ್ಲಾಟ ನಿಂತೋಗುತ್ತೆ ಅಂತನ? ಇಲ್ಲ, ಇನ್ನೂ ಜಾಸ್ತಿ ಆಗ್ತಾ ಇದೆ ಕಾಂಗ್ರೆಸ್ಸಲ್ಲಿ ಅಂತ ಆರ್ ಅಶೋಕ್ ಅವರು ಹೇಳಿರೋಂಥದ್ದು ಕಣಪ್ಪ. ಏನು ಅವ್ರ ಮನೆಗೆ ಇವ್ರು ಟಿಫನ್ಗೆ ಹೋದ್ರು, ಇವ್ರು ಅವ್ರ ಮನೆಗೆ ಟಿಫನ್ಗೆ ಹೋದ್ರು, ಅವ್ರ ಕರೀರಿ ಬೆಳಿಗ್ಗೆ ಇಲ್ಲಿ ಬರ್ರಿ, ಈ ಡಿಸ್ಕಷನ್ ನಡೀತಾ ಇತ್ತು. ಆದರೆ ಇದು ಚೇರ್ ಕಿತ್ಲಾಟನೇ, ಸುಮ್ಮನೆ ಟಿಫನ್ನು, ನೆಪಕ್ಕೆ ಮಾತ್ರ ಟಿಫನ್ ಇದು ಅಂತ ಅವ್ರು ಹೇಳಿರೋಂಥದ್ದು ಕಣಪ್ಪ. ಓಕೆನಾ? ಇನ್ನೂ ಅವೇ ಕಣಪ್ಪ ವಿಚಾರಗಳು, ತುಂಬ ವಿಚಾರಗಳು. ಇನ್ನು ಏನಪ್ಪ ಇನ್ನು ಇವರು ದಯಾನಂದ್ ಅವರನ್ನು ತೆಗೆದು ಬೇರೆಯವ್ರನ್ನ ಆ ಜಾಗಕ್ಕೆ ಹಾಕ್ತಾಯಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ. ಓಕೆನಪ್ಪ? ಇನ್ನು ದಯಾನಂದ್ ಅವರ ಜಾಗಕ್ಕೆ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರುವಂಥ ದಯಾನಂದ್ ಅವರ ಜಾಗಕ್ಕೆ IPS ಲೋಕೇಶ್ ಅವರು ಆ ಜಾಗದಲ್ಲಿ ತಂದು ಹಾಕ್ತಾ ಇದ್ದಾರೆ ಡಿಪಾರ್ಟ್ಮೆಂಟಲ್ಲಿ. ಯಾಕೆ, ಏನು ಇರ್ತವೆ ಬದಲಾವಣೆಗಳು, ಯಾಕಂದರೆ ಆಗದಿರೋ ಕೆಲಸಗಳು ಆಗಿಲ್ಲ ಅಂದರೆ ಇವ್ರನ್ನೇ ಟ್ವೀಟ್ ಮಾಡಿಸೋಣ ಅಂಥೇಳಿ. ಎಸ್, ಲೋಕೇಶ್ ಸಾಹೇಬರು, IPS ಲೋಕೇಶ್ ಸಾಹೇಬರು ಈಗ ಅಲ್ಲಿಗೆ ಬರ್ತಾ ಇದ್ದಾರೆ. ಎಸ್, ಇನ್ನು ವರ್ಗಾವಣೆ, ಯಾರೋ ವರ್ಗಾವಣೆ, ದಯಾನಂದ್ ಅವರು ವರ್ಗಾವಣೆ. ಇನ್ನು ಆರ್ ಅಶೋಕ್ ಸಾಹೇಬರು ವಿಧಾನಸೌಧ ಸದನದಲ್ಲಿ ಮಾತಾಡಿರೋಂಥದ್ದು. ಆರ್ ಅಶೋಕ್ ಸಾಹೇಬರು ಏನು ಹೇಳೋರೆ, ಸಿದ್ದರಾಮಯ್ಯ ಸಾಹೇಬರು ಸಿಕ್ಕಿದ್ರು ಮೊನ್ನೆ, ಅಲ್ಲಿ ನೋಡಿದ್ರೆ ಬೆಳಗಾವಿ ಒಳಗಡೆ ಸಮಾವೇಶನ ಫುಲ್ಲು ಗಲಾಟೆ ನಡೀತಾ ಇದೆ. ರೈತರು ಪಾಪ ಅವ್ರಿಗೇನು ಸಹಾಯ ಮಾಡೋರಿಲ್ಲ, ಅವ್ರಿಗೇನು ಬೇಡಿಕೆಗಳು ಹೇಳೋರಿಲ್ಲ. ಮುಖ್ಯಮಂತ್ರಿ ನೋಡಿದ್ರೆ ಇಲ್ಲಿದ್ದಾರೆ, ನಿನ್ನೆನೂ ಸಿಕ್ಕಿದ್ರು ಮುಖ್ಯಮಂತ್ರಿಗಳು ಇಲ್ಲಿದ್ದಾರೆ. ಸಮಾವೇಶನ ಅಲ್ಲಿ ನಡೀತಾ ಇದೆ ಬೆಳಗಾವಿಯಲ್ಲಿ, ಇಲ್ಲಿ ಮುಖ್ಯಮಂತ್ರಿ ಇಲ್ಲೇ ಅವರೇ. ನನಗೂ ಸಿಕ್ಕಿದ್ರು ಮೊನ್ನೆ, ಏನಪ್ಪ ಅಶೋಕ ಯಾಕೆ ಸಣ್ಣ ಆಗ್ಬಿಟ್ಟಿದ್ಯಾ, ನಾಟಿ ಕೋಳಿ ತಿನ್ನು ಅಂದರು ಅಂತ. ಇಲ್ಲೇ ಇದ್ದಾರೆ ನೋಡಿ,
ನಾಟಿ ಕೋಳಿ ತಿನ್ನೋದ್ರು, ಇಲ್ಲ ಸರ್ ನಾನು ಬಿಟ್ಟುಬಿಟ್ಟಿದ್ದೀನಿ, ಇವಾಗ ನಾನ್ ವೆಜ್ ತಿನ್ನಲ್ಲ, ಈಗ ವೆಜ್ ನಾನು ಪ್ಯೂರು ಅಂತ ಹೇಳಿದೆ ಆರ್ ಅಶೋಕ್ ಅವರು. ಇನ್ನು ನಾಯಕ ಬದಲಾವಣೆ ಬೇಕಾ? ಇಂಥ ಪರಿಸ್ಥಿತಿಯಲ್ಲಿ ನಿಮಗೆಲ್ಲ ಕಾಂಗ್ರೆಸ್ ಒಳಗಡೆ ನಾಯಕತ್ವ ಬದಲಾವಣೆ ಬೇಕಾ? ಆರ್ ಅಶೋಕ್ ಸಾಹೇಬ್ರಿಗೆ ಕೇಳಿರೋಂಥದ್ದು. ಯಾಕೆ ಬೇಕು ನಿಮಗೀಗ ನಾಯಕತ್ವ ಬದಲಾವಣೆ? ಯಾಕೆ ಬೇಕು ನಿಮಗೀಗ? ಯಾರೊಬ್ರು ಕೈ ತಪ್ಪಿ ಬರೋದು ಹಾಕ್ಬಿಟ್ಟೆ ಅಂತ ಹೇಳ್ತಾನೆ, ಇನ್ನೊಬ್ನು ಪ್ರಿಂಟ್ ತಪ್ಪಾಗ್ಬಿಟ್ಟೆ ಬಂದ್ಬಿಟ್ಟಿದೆ ಅಂತಾನೆ. ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು CM ಆಗ್ತಾ ಇದ್ದಾರೆ ಅಂತೇಳಿ ಬಂದಿರೋದೆಲ್ಲ ಪ್ರಿಂಟ್ ರಾಂಗು, ತಪ್ಪಾಗಿ ಬೈ ಮಿಸ್ಟೇಕ್ ಆಗಿ ಒಬ್ನು ಬರೆದು ಬಿಟ್ಟಿದ್ದೀನಿ ಅಂತಾನೆ. ಯಾವುದು ನಿಜ ಬಿಡಿದು? ನಿಮ್ಮ ಸರ್ಕಾರ, ನೀವು ಕೇಳಬೇಕು ಹೋಗ್ಬಿಟ್ಟು ಅವ್ರಿಗೆ ಯಾರು ಬರೆದವ್ರೆ DCM ಶಿವಕುಮಾರ್ ಅವ್ರನ್ನ ಯಾರು CM ಮಾಡ್ತಾವ್ರಂತೆ ನೀವು ಕೇಳಬೇಕು. ಕಿತ್ಲಾಟದ ಅವಶ್ಯಕತೆ ಇದೆಯಾ? ಕಿತ್ಲಾಟದ ಅವಶ್ಯಕತೆ ನಿಮಗೆ ಇವಾಗ ಇದೆಯಾ ಕಾಂಗ್ರೆಸ್ನವ್ರಿಗೆ? ರೈತರಲ್ಲಿ ಬೆಳೆಗಾರರು ಹೋರಾಡ್ತಾ ಇದ್ದಾರೆ ಬೆಳಗಾವಿಯಲ್ಲಿ. ರೈತರಿಗೆ ಯಾರಾದರೂ ಕೇಳೋರು ಇಲ್ವಾ? ಮೇಕೆಜೋಳ ಅದು ಗಲಾಟೆ ನಡೀತಾ ಇದೆ, ಹೋರಾಟ ಮಾಡ್ತಾ ಇದ್ದಾರೆ. CM ನೋಡಿದ್ರೆ ಇಲ್ಲೇ ಇದ್ದಾರೆ ಅಂತ ಇನ್ನು ಆರ್ ಅಶೋಕ್ ಸಾಹೇಬರು ಹೇಳಿರೋಂಥದ್ದು ಕಣಪ್ಪ. ಇನ್ನು ಆರ್ ಅಶೋಕ್ ಸಾಹೇಬರು ಹೇಳಿರೋಂಥದ್ದು ಕಣಪ್ಪ, ಕಾಂಗ್ರೆಸ್ಸು ಖಾಲಿ ಒಳಗೆಲ್ಲ ಫುಲ್ ಜಾಲಿ, ದುಡ್ಡೇ ಇಲ್ಲ ಫೈನಾನ್ಸ್ ಒಳಗಡೆ, ಫುಲ್ಲು ಹೋಗ್ಬಿಟ್ಟದೆ. ಅಂದರೆ ಫುಲ್ ಬರ್ಬಾದಾಗ್ಬಿಟ್ಟಿದೆ, ಕಾಂಗ್ರೆಸ್ ಹತ್ರ ದುಡ್ಡಿಲ್ಲ, ಕಾಂಗ್ರೆಸ್ಸು ಖಾಲಿ, ಒಳಗಡೆ ಇರೋರೆಲ್ಲ ಜಾಲಿ. ಇನ್ನು CM ಸಿದ್ದರಾಮಯ್ಯ ಸಾಹೇಬರು ಅವ್ರು ಕೇಳಬೇಕಾ ಮಾತುಗಳು ಸಖತ್ತಾಗಿ ಕೊಡ್ತಾರೆ ಕೌಂಟ್ರು ನಮ್ಮ CM ಸಾಹೇಬರು. ಇನ್ನು ವಿಧಾನಸೌಧದಲ್ಲಿ ಸದನದಲ್ಲಿ ಹೇಳಿರೋಂಥದ್ದು, ನಿಮ್ಮದು MBBS ಆಗೈತಲ್ವಾ, ಎಲ್ಲಿ ಸಂಧಿಗಳು ಹೇಳಿ ನೋಡೋಣ. ಕನ್ನಡ ಯಾರ್ಯಾರು ಓದವ್ರೆ, ಆದ್ರೆ ಆ ಸಂಧಿಗಳು ಹೆಂಗೆ ಏನು ಅಂತ ಗೊತ್ತಿಲ್ಲ ಯಾರಿಗೂ. ಎಲ್ಲಿ ಸಂಧಿಗಳು ಹೇಳಿ ನೋಡೋಣ ಅಂತ ಇನ್ನು ಎಲ್ರಿಗೂ ಖಾಲಿ ಹೇಳಿದಿರೋಂಥದ್ದು ಕಣಪ್ಪ. ಎಷ್ಟೋ ಜನ ಓದವ್ರೆ ಕನ್ನಡ, ಆದರೆ ಈ ಸಂಧಿಗಳು ಯಾವುದು ಏನು ಅಂತ ಯಾರಿಗೂ ಗೊತ್ತಿಲ್ಲ, MBBS ಮಾಡಿದವ್ರಿಗೂ ಗೊತ್ತಿಲ್ಲ ಅಂಥೇಳಿ ಹಾಸ್ಯವನ್ನು ಮಾಡಿರೋಂಥದ್ದು CM ಸಿದ್ದರಾಮಯ್ಯ ಸಾಹೇಬರು. ಇನ್ನು ಸಿದ್ದರಾಮಯ್ಯ ಸಾಹೇಬರು ಅದಕ್ಕೆ ಉತ್ತರ ಕೊಟ್ಟವ್ರೆ, ಅಕ್ಷರಗಳು ಒಂದಕ್ಕೊಂದು ಬಿಡದರೆ ಸೇರುವುದೇ ಸಂಧಿ, ಅಕ್ಷರಗಳು ಒಂದಕ್ಕೊಂದು ಬಿಡದರೆ ಎಲ್ಲ ಸೇರುವುದೇ ಸಂಧಿ ಅಂತ ಹೇಳ್ಬಿಟ್ರು ಕಣಪ್ಪ. ಸಕ್ಕತ್ತೆಗಳಿದ್ರು ಅಲ್ಲೆಲ್ಲ ವಿಷಯಗಳು ಕ್ಲಾಪ್ಸ್ ಎಲ್ಲ ಮಾಡಿಬಿಟ್ರು MLAಗಳು. ಸೂಪರ್ ಗಣಪ. ಇನ್ನು ವಿಚಾರಗಳವೆ ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಮತ್ತು ಇವೆಲ್ಲ ತಿಳ್ಕೊಂಡಿರೋದಕ್ಕೆ ಈ ಸಂಧಿಗಳು ಕನ್ನಡದ ಪದ್ಯಗಳು ಕರೆಕ್ಟಾಗಿ ತಿಳ್ಕೊಂಡಿರೋದಕ್ಕೆ CM ಆಗಿರೋದು ಸಿದ್ದರಾಮಯ್ಯ ಸಾಹೇಬರು ಅಲ್ವಾ? ಅದಕ್ಕೆ ಬುದ್ಧಿವಂತರು ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ಸಲ್ಲಿ ಅಂತಾರೆ. ಓಕೆ, ಅದಕ್ಕೆ ಅವರು ಬಿಟ್ಕೊಡ್ತಾ ಇಲ್ಲ ಶೀಟು, ಆಮೇಲೆ ಅವ್ರನ್ನ ಬಿಡಿಸ್ತಾನೂ ಇಲ್ಲ. ಇನ್ನು ಬಸವನಗೌಡ ಪಟೇಲ್ ಯತ್ನಾಳ್ ಸಾಹೇಬರು ಹೇಳಿರೋಂಥದ್ದು, ವಿಧಾನಸೌಧದಲ್ಲಿ ಚರ್ಚೆ ನಡಿಬೇಕಾದ್ರೆ, ಮಾತುಕತೆಗಳು ನಡಿಬೇಕಾದ್ರೆ ವಿರೋಧ ಪಕ್ಷದ ಬಗ್ಗೆ ಮಾತಾಡ್ತಿರ್ತಾರೆ BJP ಅವರು. DK ಶಿವಕುಮಾರ್ ಎದ್ದು ಕಣ್ಣು ಬಿಟ್ಬಿಟ್ಟು ಏನದು ಅಂತ ಕೇಳಿಬಿಟ್ರೆ ಸಾಕು, ಇಲ್ಲ ಸರ್ ಹಂಗಲ್ಲ ಅದು ಇದು ಹಿಂಗೆ ಅಂದ್ಬಿಡ್ತಾರೆ. ಅಂದರೆ ಎದುರ್ತಾರೆ DK ಸಾಹೇಬರಿಗೆ. BJP ಅವರು ಎದುರ್ತಾರೆ DK ಸಾಹೇಬ್ರಿಗೆ. ಅಂದರೆ ಅಶೋಕ್ ಅವರೇ ಮಾತಾಡ್ತಾ ಇದ್ದು, ಆರ್ ಅಶೋಕ್ ಸಾಹೇಬ್ರೆ ಮಾತಾಡ್ತಾ ಇದ್ದು, ಅಲ್ಲ ಸರ್ ನಾನು ಹಂಗೆ ಹೇಳ್ತಾ ಇಲ್ಲ ಹಿಂಗೆ ಅಂದ್ಬಿಟ್ಟು ಚೇಂಜ್ ಮಾಡಿಬಿಡ್ತಾರೆ. ಉತ್ತರ ಕರ್ನಾಟಕದ ಬಗ್ಗೆ ಹೋರಾಟ ಮಾಡ್ತಾ ಇರೋದು ನಾನು ಒಬ್ಬನೇ, ಯತ್ನಾಳು. ಕಾಗದ ಬರೆದು ಕೊಟ್ಟಿದ್ದೀನಿ ಅವ್ರಿಗೆ, ಬರೆದು ಕೊಟ್ಟಿದ್ದೀನಿ ಏನು ತೊಂದರೆ ಇದೆ ಉತ್ತರ ಕರ್ನಾಟಕ ಕಡೆ ಅಂತ. ಇದು 2ನೇ ಸತಿ ನಾನೇ ಬರೆದು ಕೊಡ್ತಾ ಇರೋದು. ಉತ್ತರ ಕರ್ನಾಟಕದ ಬಗ್ಗೆ ಕಾಳಜಿ ಇರೋದು ನನಗೊಬ್ಬನಿಗೆ, ಹಂಗಾರೆ ಯಾರಿಗೂ ಇಲ್ವಾ? ಕಾಳಜಿ ಇರೋದು ನನಗೊಬ್ಬನಿಗೆ. ಅಂದರೆ ಅವ್ರ ಬಗ್ಗೆ ಯೋಚನೆ ಮಾಡೋದು ನಾನು, ಯಾಕಂದ್ರೆ ಅವರು ಉತ್ತರ ಕರ್ನಾಟಕದವರು, ಹಿಂಗಾಗಿ ನಾವು ಉತ್ತರ ಕರ್ನಾಟಕದವರು. ಉತ್ತರ ಕರ್ನಾಟಕದ ಬಗ್ಗೆನೇ ತಾನೇ ಮಾತಾಡ್ಬೇಕು ನಾವು. ಸೊ ಉತ್ತರ ಕರ್ನಾಟಕದಲ್ಲಿ ಎಷ್ಟು ಕಷ್ಟ ಇದೆ, ಏನಿದೆ, ಏನಾಗಿದೆ ಅದೆಲ್ಲ ಬರೆದು ಕೊಟ್ಟಿದ್ದೀನಿ. ಇನ್ನು ಸದಸ್ಯರು ಏನು ಮಾಡ್ತಾರೆ ಏನು ಅನ್ನೋದು ನೋಡಬೇಕು. ಇಲ್ಲ ನನಗೆ ಅಲ್ಲಿ ಚೇರ್ ಹಾಕಿ ಸೈಡಿಗೆ ಕುಂತ್ಬಿಡ್ರಿ, ನಮ್ಮನ್ನು ಹಿಂದೆ ಕುಂದಿರಿಸ್ಬೇಡಿ, ನಿಮ್ಮ ಪಕ್ಕದಲ್ಲೇ ಕುಂದಿರ್ಸ್ಕೊಂಬಿಡಿ, ನಾವು ಮಾತಾಡ್ತೀವಿ, ಸ್ವಲ್ಪ ಸೀನಿಯರ್ಗಳಿದ್ದೀವಿ ನಾವು ಅಂತ ಹೇಳಿರೋದು ಯತ್ನಾಳ್ ಸಾಹೇಬರು. ಇನ್ನೂ ವಿಚಾರಗಳು ಕಣಪ್ಪ ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ಕಣಪ್ಪ, ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ದರ್ಶನ್ ಅವರು ಹಾಕಿರೋಂಥ ಒಂದು ಏನಪ್ಪ ಅವರು ಕಳಿಸಿರೋಂಥ ಒಂದು ಮೆಸೇಜು, ಏನು ಅಭಿಮಾನಿಗಳಿಗೆ ಹೇಳು ಅಂತ. ನೀವು ನನ್ನ ಜೊತೆ ಎಷ್ಟಿರ್ತೀರೋ ನನಗೆ ಅಷ್ಟು ಶಕ್ತಿ ಸಿಗುತ್ತೆ. ನಿಮ್ಮ ಪ್ರೀತಿ ಅಭಿಮಾನ ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ ನನ್ನ ಮೇಲೆ. ನೀವು ಎಷ್ಟು ನನ್ನ ಜೊತೆ ಇರ್ತೀರೋ ಕೊನೆವರೆಗೂ ನನ್ನ ಶಕ್ತಿ ಅಷ್ಟಿದ್ದೇ ಇರುತ್ತೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.